ನಮಸ್ಕಾರ. ನಾನು ಒಂಟಿ ಸಲಗ ನಂಜುಂಡಸ್ವಾಮಿ. ಈ ವಿಡಿಯೋ ಮಾಡುತ್ತಿರುವ ವಿಶೇಷವೇನೆಂದರೆ, ನಿನ್ನೆ ವಿಜೇಂದ್ರ ಶಿಕಾರಿಪುರದಲ್ಲಿ CKR 45 ಕಾರ್ ಅಂಬಾಸಿಡರ್ ಕಾರು ಓಡಾಡ್ಬಿಟ್ಟು ಇದು ಮಾಡಿದಂತೆ ಶಿಕಾರಿಪುರದಲ್ಲಿ. ಆ ಕಾರಿಂದ ನಿಮ್ಮಪ್ಪ ಎಷ್ಟು ದೋಚವ್ರ ಅನ್ನೋದು ಗೊತ್ತಾ? ಅವರು CM ಆದಮೇಲೆ ನಿನ್ನೆಷ್ಟು ಸೈನ್ ಮಾಡಿ ದುಡ್ಡು ಎಷ್ಟು ಬಾಚಿದೆ ಗೊತ್ತಾ? ಎಲ್ಲ ಇಲಾಖೆಗಳಿಂದ ಬಾಚಿದೆ. ನಿನಗೆ ಅಭಿನಂದನೆ ಸಲ್ಲಿಸ್ಬಿಟ್ರಂತೆ. ಅನಂತಕುಮಾರ್ ಇದ್ದದ್ದು ಕಣ್ರಿ, BJP ಪಕ್ಷ ಇದ್ದದ್ದು ನಿಮ್ಮ ಅಪ್ಪನಿಂದಲ್ಲ ಕಣಪ್ಪ. ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಊಟ ತಿಂದೇನೆ, ನೀರು ಕುಡ್ದೇನೆ ಶ್ರಮಪಟ್ಟು ಸಂಘಟನೆ ಮಾಡವ್ರೆ. ನಿಮ್ಮ ಅಪ್ಪಂದು ಒಬ್ಬಂದೇ ಕಾಂಟ್ರಿಬ್ಯೂಷನ್ ಅಲ್ಲ. ವೀರಶೈವ ಸಮಾಜ ಅವ್ರಿಗೆ ಸಪೋರ್ಟ್ ಮಾಡ್ತು, ಓಡಾಡಿದ್ರು. ಸಮಾಜಕ್ಕೆ ನಿಮ್ಮ ಅಪ್ಪನ ಕೊಡುಗೆ ಜೀರೋ. ಇದನ್ನು ಅರ್ಥ ಮಾಡ್ಕೋ ವಿಜೇಂದ್ರ. ನೀನು ಈಗ ಕೊಚ್ಕೋಬೋದು. ನಿನ್ನಿಂದನೇ BJP ನಶಿಸಿ ಹೋಗ್ತಿರೋದು. ಅರ್ಥ ಮಾಡ್ಕೊ. ನಿನ್ನಿಂದೇನು BJP ಉದ್ಧಾರ ಆಗಿಲ್ಲ. ನಿನ್ನಿಂದ BJP ಹಾಳಾಗೋಗಿದೆ. ಇದನ್ನೇ ನೀನು ನೂರು ಕಡೆ ಎಲ್ಲ 1000 ಕಡೆ ಹೇಳಿದ್ರು ಅದೇ ಮಾತಾಡ್ತೀನಿ. ನಿನ್ನ ಪಂಚ ಪಾಂಡವರು ಚೇಲಗಳಿರಲ್ಲ, ಅಯೋಗ್ಯ ನನ್ನ ಮಕ್ಕಳು, ಅವ್ರನ್ನ ದೂರ ಇಡು, ಉದ್ಧಾರ ಆಗು. ಹಿರಿಯರನ್ನ ಮಾತಾಡಿಸು, ಕಾರ್ಯಕರ್ತರ ಗೌರವ ಕೊಡು, ಆಗ ನಿಂಗೆ ಬೆಲೆ ಸಿಗುತ್ತೆ. ಇಲ್ಲ ಅಂದರೆ ನಿನ್ನ ನಾಯಿ ಥರ ನೋಡ್ತಾರೆ ಜನ. ಅರ್ಥ ಮಾಡ್ಕೋ ವಿಜೇಂದ್ರ. ನಾಯಿಗಾದ್ರೂ ಬೆಲೆ ಇದೆ, ನಿನಗೆ 3 ಕಾಸಿನ ಬೆಲೆ ಇಲ್ಲ. ಯಾರಿಗೆ ಅನುಕೂಲ ಮಾಡಿದ್ಯಪ್ಪ? ಏನು ಮಾಡಿದೆ ನೀನು? ಯಾವ ಕಾರ್ಯಕರ್ತರು ನಿನ್ನ ಪರ ಇದ್ದಾರೆ? ಯಾರು ದುಡ್ಡಿದ್ದಾರೆ, ಯಾರು ಬೇನಾಮಿದ್ದಾರೆ? ಆ ನನ್ನ ಮಕ್ಕಳು ಮಾತ್ರ ನಿನ್ನ ಹತ್ರ ಇರೋದು. ಆ ನನ್ನ ಮಕ್ಕಳು. ಇನ್ನು ಯಾವ ನನ್ನ ಮಕ್ಕಳು ನಿನ್ನ ಹತ್ರ ಇಲ್ಲ ಗೊತ್ತಾ? ತಿಳ್ಕೊ. ಆ ಬೇನಾಮಿ ನನ್ನ ಮಕ್ಕಳೇ. ಒಂದಲ್ಲ ಒಂದಿನ ಅವ್ರುವೆ. ಬೇರೆ ಕಾಂಗ್ರೆಸ್ ಹೆಸರುಗಳು ಇಡೀ ತನಿಖೆ ಮಾಡ್ದಲ್ಲ, ನಿಂದು ಮಾಡ್ತಾರೆ. DK ಶಿವಕುಮಾರ್ ಮೊನ್ನೆ ಹೇಳಿದ್ದಾರೆ, ಮತ್ತೆ ನಾವು ಕೊಟ್ಟು ಭಿಕ್ಷೆಯಿಂದ ನೀನು MLA ಆದದು. ನಾಗರಾಜ್ ಗೌಡ್ಗೆ ಟಿಕೆಟ್ ಕೊಟ್ಟಿದ್ರೆ ನೀ ಚಿತ್ರಾನ್ನ ಆಗುವೆ ವಿಜೇಂದ್ರ. ಏನು ಯಡಿಯೂರಪ್ಪನಿಗೂ ಸ್ವಲ್ಪ ಗೌರವ ಇದೆ. ಆ ಗೌರವನ ಹಾಳು ಮಾಡಿ ಯಾಕೊಡಿಸಿ ಬೀದಿ ಪಾಲೆ 3 ಕಾಸು ಮುಂದೆ ಮುಚ್ಚಿಬಿಟ್ಟೆ ನೀನು. ಅರ್ಥ ಮಾಡ್ಕೊ. ನಿನ್ಗೇನು ಬೆಲೆ ಇಲ್ಲ. ನಿನ್ನ ಚೀಲಗಳು, ನಿನ್ನ ಬಕೆಟ್ ನನ್ನ ಮಕ್ಕಳೇ ನಿಂತು ಇರಬೇಕಷ್ಟು, ಇನ್ಯಾರೂ ಇಲ್ಲ. ಅದೇ ರೀತಿ ಎಲ್ಲ ನೀವು ಧರ್ಮಸ್ಥಳ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ. ಮಂಜುನಾಥ ಸ್ವಾಮಿ, ವೀರೇಂದ್ರ ಹೆಗಡೆ, ಅಣ್ಣಪ್ಪ ಸ್ವಾಮಿಗೆ ಯಾರು ಏನು ಅಂದಿಲ್ಲ. ಅಂದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಈ ಬೂಡೆ ನನ್ನ ಮಕ್ಕಳಿದಾರಲ್ಲ, ಬೂಡೆ ನನ್ನ ಮಕ್ಕಳು ಯಾರು? ಮಹೇಶ್ ಶೆಟ್ಟಿ, ತಿಮುರುಡಿ, ಗಿರೀಶ್ ಮಠಣ್ಣನವರು, ಜಯಂತು, ಚಿನ್ನಯ್ಯ, ಈ ನನ್ನ ಮಕ್ಕಳನ್ನ ಇಡ ಹೊಡಿಬೇಕು. ಇಡ ಹೊಡೆದು ಒಳಗಡೆ ಹಾಕಿ ಗೊತ್ತಾಗುತ್ತೆ. ಆಗ ಕರ್ನಾಟಕದ ಜನ ಎಂಥವ್ರಂತ ಗೊತ್ತಾಗಲಿ. ಬೇರೆ ಕೇರಳದಿಂದ ಯಾರು ಬರ್ತಾರಂತೆ, ಅವ್ರು ಬರ್ತಾರಂತೆ, ಅವೆಲ್ಲ ಬಿಡಿ. ನಿಮ್ಮ ಮನೆ ಕಸನ ನಿತ್ತು ಕಸ ಹೊಡ್ಕೊಳ್ರೋ, ಬೇರೆಯವ್ರ ಮನೆ ಕಸ ಹೊಡಿಕೋಬೇಡಿ. ಅಯೋಗ್ಯ ನನ್ನ ಮಕ್ಕಳೇ. ಮಹೇಶ್ ತಿಮುರುಡಿ, ಜಗದೀಶ್ ಲಾಯರ್, ನೀನೇನು ದೊಡ್ಡ ಕೋಲಾಗೇನು ನಮ್ಮ ಇವರು DK ಶಿವಕುಮಾರ್ CM ಆಗಲ್ಲ ಅಂತೆ. ನಿನ್ನ ಕನ್ಸ್ಬಿದ್ದಿತ್ತನೋ ಅಯೋಗ್ಯ ನನ್ನ ಮಗನೇ. ಲಾಯರ್, ಮಾತಾಡಿಸೋ ಬಿಗಿಡ್ಕ ಮಾತಾಡೋ ಅಯೋಗ್ಯ ನನ್ನ ಮಗನೇ ಲಾಯರ್. ಹುಷಾರ್, ಎಚ್ಚರಿಕೆ. ನನ್ನ ಹೇಳ್ತಾ ಮಾತಾ ಮುಗಿಸ್ತೀನಿ. ನಾನು ಒಂಟಿ ಸಲಗ ನಂಜುಂಡಸ್ವಾಮಿ.